ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು 2023-24ನೇ ಸಾಲಿನ SSLC ವಿದ್ಯಾರ್ಥಿಗಳೇನಿದ್ದಾರೆ ಇವರಿಗೆ ಈ ಒಂದು ರಿವ್ಯಾಲ್ಯೂಯೇಷನ್ಗಾಗಿ ಈಗಾಗಲೇ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಪ್ರಥಮವಾಗಿ ರಿಸಲ್ಟ್ ಬಂದ ನಂತರ ನಿಮಗೆ ಫೋಟೋ ಕಾಪಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಆವಾಗ ನಿಮಗೆ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಸಲುವಾಗಿ ಅವಕಾಶ ಇರಲಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈಗ ರಿವ್ಯಾಲ್ಯೂಯೇಷನ್ಗಾಗಿ ಅವಕಾಶ ಕೊಟ್ಟಿದ್ದಾರೆ ಹಾಗೂ ರೀಟೋಟಲಿಂಗ್ ಸಲುವಾಗಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಅರ್ಜಿಯನ್ನು ಸಲ್ಲಿಸುವಾಗ ಏನೆಲ್ಲ ನಿಯಮಗಳಿದೆ, ಯಾವೆಲ್ಲ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗ್ತದೆ, ಯಾವೆಲ್ಲ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗಾಗಿ ಮರುಮೌಲ್ಯಮಾಪನಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟ್ ಆಗಿರುವಂಥ ಲೈವ್ ಆಗಿರುವಂಥ ಪ್ರೊಸೆಸನ್ನು ನೋಡ್ತೇವೆ ನಾವು. ಪ್ರತಿಯೊಂದು ವಿಷಯಕ್ಕೆ ಎಷ್ಟು ಅಮೌಂಟ್ ಇದೆ, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಆಗುತ್ತೆ. ಸೊ ನೀವು ರಿವ್ಯಾಲ್ಯೂಯೇಷನ್ ಮತ್ತು ರೀಟೋಟಲಿಂಗಾಗಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಜೀರೋ ಎರರ್ ಆಗುತ್ತೆ, ಯಾವುದೇ ರೀತಿಯ ತಪ್ಪುಗಳು ಆಗೋದಿಲ್ಲ. ಹಾಗೂ ಮುಂಬರುವ ದಿನಗಳಲ್ಲಿ ಈ ಒಂದು ನಿಮಗೆ ರೆಗ್ಯುಲರಾಗಿ ಅಪ್ಡೇಟನ್ನು ಕೊಡ್ತಾ ಹೋಗ್ತೇವೆ ನಾವು. ಎಕ್ಸಾಮ್ 3 ಇರ್ಬೋದು, ರಿವ್ಯಾಲ್ಯೂಯೇಷನ್ ಆಗಿ ಆದ ನಂತರ ನಿಮಗೆ ಅಂಕಗಳಲ್ಲಿ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ, ಸೊ ರೀಟೋಟಲಿಂಗ್ನಲ್ಲಿ ನಿಮ್ಮ ಅಂಕಗಳು ಹೆಚ್ಚು ಅಥವಾ ಕಡಿಮೆ ಆಗಿದೆ ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು. ಸೊ ಈ ರೀತಿ ಒಂದು ಅಪ್ಡೇಟ್ಸ್ ಏನಿರುತ್ತೆ ನಮ್ಮ ಚಾನಲ್ನಲ್ಲಿ ಕೊಡ್ತಾ ಇರ್ತವೆ. ಸೊ ನಾವು ಅಪ್ಡೇಟ್ ಮಾಡಿರುವಂಥ ಮಾಹಿತಿ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಹೊಸದಾಗಿರುವಂಥ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಒಂದು ಮೆಸೇಜ್ ಬರುತ್ತೆ, ಆಗ ನೀವು ನೋಡ್ಬೋದು. ಪದೇ ಪದೇ ಚಾನಲನ್ನು ಸರ್ಚ್ ಮಾಡೋದ್ರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುವಂಥದ್ದು ಇದೆ. ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ನಾವು ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ SSLC ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಮತ್ತು ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಈ ಒಂದು ಸರ್ಚ್ ರಿಸಲ್ಟ್ ನೋಡಿ, ಅಲ್ಲಿ ಏನಿದೆ https://kseab.karnataka.gov.in ಈ ರೀತಿ ಕೂಡ ನೀವು ಟೈಪ್ ಮಾಡ್ಬೋದು. ಸೊ ಈ ಒಂದು ಸರ್ಚ್ ರಿಸಲ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿನ ಒಂದು ಹೋಮ್ ಪೇಜ್ ಬರುತ್ತೆ. ನೀವು ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಅಂತ ಇದೆ. ಸೊ ಆನ್ಲೈನ್ ಸರ್ವಿಸಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ SSLC 2024 ಎಕ್ಸಾಮ್ 1 ಫೋಟೋ ಕಾಪಿ ರೀಟೋಟಲಿಂಗ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಂತ ಒಂದು ಫಸ್ಟ್ ಆಪ್ಷನ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ SSLC ಎಕ್ಸಾಮ್ 1 ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ, ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಸಲುವಾಗಿರುವಂಥ ಇಂಪಾರ್ಟೆಂಟ್ ಏನಿದೆ ಈ ಒಂದು ಇನ್ಫಾರ್ಮೇಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಡೇಟನ್ನು ನೋಟ್ ಮಾಡ್ಕೊಳ್ಳಿ. ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೆಳಗಡೆ ಬ್ಲೂ ಮಾರ್ಕ್ನಲ್ಲಿ ಬ್ಲಿಂಕ್ ಆಗ್ತಾಯಿದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಮೆನು ಓಪನ್ ಆಗುತ್ತೆ. ಇಲ್ಲಿ ನಾವು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಫೋಟೋ ಕಾಪಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀರಿ. ನಾನು ಈ ವಿಡಿಯೋದಲ್ಲಿ ವಿಶೇಷವಾಗಿ ರಿವ್ಯಾಲ್ಯೂಯೇಷನ್ಗಾಗಿ ಹೇಳ್ತೇನೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎಂಟರ್ ದ SSLC ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ತೋರಿಸ್ತೀನಿ. ಈಗ ಒಬ್ಬ ವಿದ್ಯಾರ್ಥಿಯ ನಂಬರನ್ನು ಎಂಟ್ರಿ ಮಾಡ್ತೀನಿ. ಆ ವಿದ್ಯಾರ್ಥಿ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಅಂದರೆ ಯಾವ ಒಂದು ವಿಷಯದ ರಿವ್ಯಾಲ್ಯೂಯೇಷನ್ ಮಾಡಬೇಕಂತ ಆ ವಿದ್ಯಾರ್ಥಿ ಇಷ್ಟಪಡ್ತಾ ಇದ್ದಾನೆ, ಅವನು ಫೋಟೋ ಕಾಪಿಗಾಗಿ, ಜೆರಾಕ್ಸ್ ಕಾಪಿಗಾಗಿ ಅಥವಾ ತನ್ನ ಆನ್ಸರ್ ಶೀಟಿನ ಒಂದು ಸ್ಕ್ಯಾನ್ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಅಂಥ ವಿದ್ಯಾರ್ಥಿಯ ಒಂದು ನಂಬರ್ನ ಎಂಟ್ರಿ ಮಾಡ್ತೀನಿ. ಆಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ತಾವು ಗಮನಿಸಬೇಕು ಈ ಮೆಸೇಜ್ ಏನಿದೆ, ಯು ಮಸ್ಟ್ ಅಪ್ಲೈ ಆ್ಯಂಡ್ ಪೇ ಫಾರ್ ಫೋಟೋ ಕಾಪಿ ಟು ಅಪ್ಲೈ ರಿವ್ಯಾಲ್ಯೂಯೇಷನ್. ಅಂದರೆ ಫೋಟೋ ಕಾಪಿಗಾಗಿ ನೀವು ಇದು ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ಡು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿ ಪೇ ಮಾಡಿ ಆ ಫೋಟೋ ಕಾಪಿಯನ್ನು ಪಡೆದುಕೊಂಡ್ರೆ ಮಾತ್ರ ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಇದು ಭಾಳ ಕ್ಲಿಯರ್ ಆಗಿರುವಂಥದ್ದು. ಭಾಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನಲ್ಲಿದ್ದರು, ಸರ್ ಯಾಕೆ ಫೋಟೋ ಕಾಪಿ, ನೇರವಾಗಿ ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿ ಸಲ್ಲಿಸೋಣ, ಫೋಟೋ ಕಾಪಿಗಾಗಿ 400 ರೂಪೀಸ್ ಇದೆ ಮತ್ತು ರಿವ್ಯಾಲ್ಯೂಯೇಷನ್ಗಾಗಿ ಮತ್ತೆ ಅಮೌಂಟ್ ಇರ್ತದೆ. ಸೊ ಇದರಿಂದ ನಮಗೆ ಒಂದಿಷ್ಟು ಲಾಸ್ ಆಗ್ತದಲ್ಲ, ಯಾಕೆ ನೇರವಾಗಿ ಸಲ್ಲಿಸಬಾರ್ದು ಅಂತ. ಬಟ್ ನಿಯಮ ಆ ರೀತಿ ಇರೋದ್ರಿಂದ ನೀವು ಸಲ್ಲಿಸಲೇಬೇಕಾಗತ್ತೆ. ಸರಿ, ಈಗ ನಾನು ಮತ್ತೊಂದು ನಂಬರ್ನ ಎಂಟ್ರಿ ಮಾಡ್ತೀನಿ. ಇಲ್ಲಿ ನಾನು ಸದರಿ ವಿದ್ಯಾರ್ಥಿಯ ಒಂದು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥ ಒಬ್ಬ ವಿದ್ಯಾರ್ಥಿ. ಸೊ ಆ ಒಂದು ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ನಾನು ಸರ್ಚ್ ಕೊಟ್ಟಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಆ ವಿದ್ಯಾರ್ಥಿಯ ಇನ್ಫಾರ್ಮೇಷನ್ ಓಪನ್ ಆಯಿತು. ಸೊ ಪ್ರಥಮವಾಗಿ ನಾನು ಎಂಟ್ರಿ ಮಾಡಿರುವಂಥ ರಿಜಿಸ್ಟರ್ ನಂಬರ್ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಸೊ ಇನ್ಫಾರ್ಮೇಷನ್ ಓಪನ್ ಆಗಲಿಲ್ಲ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಓಪನ್ ಆಯಿತು, ಯಾಕಂದರೆ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದಿದೆ. ಸೊ ನೋಡಿ, ಇಲ್ಲಿ ತಾವಿಲ್ಲಿ ಗಮನಿಸಬೇಕು, ಇಲ್ಲಿ ಫೋಟೋ ಕಾಪಿಗೆ ಯಾವ ಒಂದು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಇಲ್ಲಿ ಎಕ್ಸಾಂಪಲಾಗಿ ಇಲ್ಲಿ ಪೇಪರ್ 1 ಇದೆ, ಎಸ್ ಅಂತ ಮಾಡಿದಾಗ ಅಲ್ಲಿ ನೋಡಿ ಯಾವ ರೀತಿ ಫೋಟೋ ಕಾಪಿ ಅಮೌಂಟ್ ಇಂತಿದೆ. ಇಲ್ಲಿ ಬಹಳ ಇಂಪಾರ್ಟೆಂಟ್, ಯಾಕೆ ಒಂದು ಫೋಟೋ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ, ಸೊ ನೀವು ಮತ್ತೊಂದು ಸಲ ಅರ್ಜಿಯನ್ನು ಸಲ್ಲಿಸಿ ಅಂತ ಬಂದಿದೆ. ಸೊ ಹಾಗಾದರೆ ನಾವೇನು ಮಾಡ್ತೀನಿ, ಈಗ ಮತ್ತೆ ಬ್ಯಾಕಿಗೆ ಹೋಗ್ತೀನಿ.
ಮತ್ತೆ ನೋಡಿ ಹೋಮ್ ಪೇಜಿಗೆ ಬರ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿ ಆನ್ಲೈನ್ ಸರ್ವಿಸಸ್ನಲ್ಲಿ ಹೋಗಿ SSLC 2024 ಎಕ್ಸಾಮ್ ಫೋಟೋ ಕಾಪಿ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ. ಈ ಕ್ಲಿಪ್ಪನ್ನು ಮಾಡಿದ ಮೇಲೆ ಮತ್ತೆ ನಾನು ಏನು ಮಾಡ್ತೀನಿ, ಆನ್ಲೈನ್ ಅಪ್ಲಿಕೇಶನ್ ಎಂಬ ಇನ್ಫಾರ್ಮೇಷನ್ಗೆ ಹೋಗ್ತೀನಿ. ಮತ್ತು ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಆಲ್ರೆಡಿ ಫೋಟೋ ಕಾಪಿಗಾಗಿ ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿ, ಸದರಿ ವಿದ್ಯಾರ್ಥಿಯ ಒಂದು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ನಾನು ವ್ಯೂ ಎಂಬ ಆಪ್ಷನ್ಸನ್ನು ಕೊಡ್ತೀನಿ. ಸೊ ವ್ಯೂ ಎಂಬ ಆಪ್ಷನ್ಸನ್ನು ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಸದರಿ ಇನ್ಫಾರ್ಮೇಷನ್ಸ್ ಓಪನ್ ಆಯಿತು. ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಕಾಪಿ ಅಂತ ಇದೆ. ಈಗ ನಾನು ಓಪನ್ ಮಾಡ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು ತಾವಿಲ್ಲಿ ಗಮನಿಸಬೇಕು, ಸದರಿ ವಿದ್ಯಾರ್ಥಿ ಏನಿದ್ದಾರೆ, ಈ ವಿದ್ಯಾರ್ಥಿಯು ಕೇವಲ 4 ವಿಷಯದ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದರು. ಅಂದರೆ ಇಲ್ಲಿ ಹಿಂದಿ, ಮ್ಯಾಥ್ಸು, ಸೈನ್ಸು ಮತ್ತು ಸೋಷಿಯಲ್ ಸೈನ್ಸಿಗಾಗಿ ಅರ್ಜಿಯನ್ನು ಸಲ್ಲಿಸಿದರು ಫೋಟೋ ಕಾಪಿಗಾಗಿ. ಸೊ ಇಲ್ಲೂ ಕೂಡ ಈ ಕೇವಲ 4 ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಅವರು ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಈ ವಿದ್ಯಾರ್ಥಿ ಇಂಗ್ಲೀಷ್ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ, ಫೋಟೋ ಕಾಪಿ ಪಡೆದುಕೊಂಡಿಲ್ಲ. ಸೊ ಆ ಒಂದು ವಿಷಯಕ್ಕೆ ಅವರು ರಿವ್ಯಾಲ್ಯೂಯೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನೋಡಿ, ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡುವಾಗ 2 ಸಬ್ಜೆಕ್ಟು ಡಿಸೇಬಲ್ ಆಗ್ತಾ ಇದೆ, ಅಲ್ಲಿ ನಾವು ಸೆಲೆಕ್ಟ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಅವರು ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿಲ್ಲ. ಈಗ ನಾನು ಎಕ್ಸಾಂಪಲ್ ಆಗಿ ಹಿಂದಿಗಾಗಿ ಫೋಟೋ ಕಾಪಿ ಸಲ್ಲಿಸಿದ್ದಾರೆ. ಸೊ ಅಲ್ಲಿ ಏನು ಮಾಡ್ತೀನಿ, ಯಾವ ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಯೇಷನ್ ಬೇಕು ಅಂತ ಏನಿದೆ, ಎಸ್ ನೋ ಅಂತ ಇದೆ, ನಾವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್ ಅಂತ ಸೆಲೆಕ್ಟ್ ಮಾಡಿದ ಕೂಡಲೇ 800 ರೂಪೀಸ್ ಅಮೌಂಟ್ ಬಂತು. ಸೊ ಒಂದು ಕ್ಲಿಯರ್ ಆಯಿತು, ರಿವ್ಯಾಲ್ಯೂಯೇಷನ್ಗಾಗಿ 800 ರೂಪೀಸ್ ಅಮೌಂಟ್ ಇದೆ ಪರ್ ಪೇಪರ್. ಸೊ ಆಮೇಲೆ ಮ್ಯಾಥಮೆಟಿಕ್ಸು ಇದು ಕೂಡ ಫೋಟೋ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು, ರಿವ್ಯಾಲ್ಯೂಯೇಷನ್ ಕೂಡ ಎಸ್ ಅಂತ ಮಾಡಿದ್ದೀನಿ, ಮತ್ತು ಅಲ್ಲಿ 800 ಆಯಿತು. ಮೂರನೇದು ಸೈನ್ಸ್ ಇತ್ತು, ಅಲ್ಲಿ ಫೋಟೋ ಕಾಪಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ, ರಿವ್ಯಾಲ್ಯೂಯೇಷನ್ಗೆ ಎಸ್ ಅಂತೀನಿ, ಮತ್ತೆ 800 ಬಂತು. ಇನ್ನು ಸೋಷಿಯಲ್ ಸೈನ್ಸ್ ಫೋಟೋ ಕಾಪಿ ಕೂಡ ತರಿಸ್ಕೊಂಡಿದ್ದಾರೆ, ಇವರಿಗೆ ರಿವ್ಯಾಲ್ಯೂಯೇಷನ್ಗೆ ಎಸ್ ಅಂತ ಹಾಕಿದಾಗ 800, 3200 ಅಮೌಂಟ್ ಆಯಿತು 4. ಅಂದರೆ ಆತ್ಮೀಯ ವಿದ್ಯಾರ್ಥಿಗಳೇ, ಫೋಟೋ ಕಾಪಿಗಾಗಿ 400 ಅಮೌಂಟ್ ಇದೆ, ಇನ್ನು ರಿವ್ಯಾಲ್ಯೂಯೇಷನ್ಗಾಗಿ 800 ಇದೆ. ಸೊ ಒಂದು ವಿಷಯದ್ದು ರಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಿಮಗೆ 1200 ಅಮೌಂಟು ಬರುತ್ತೆ. 1200 ಭಾಳ ಕ್ಲಿಯರ್ ಆಗಿರುವಂಥದ್ದು. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಫೋಟೋ ಕಾಪಿಯನ್ನು ಇನ್ನೂ ತರಿಸ್ಕೊಂಡಿಲ್ಲ, ರಿವ್ಯಾಲ್ಯೂಯೇಷನ್ ಹಾಕಬೇಕಂತ ಏನು ಇಂಟೆನ್ಷನ್ ಇಟ್ಕೊಂಡಿದ್ದರೆ ಕೂಡಲೇ ಫೋಟೋ ಕಾಪಿಗೆ ಅರ್ಜಿಯನ್ನು ಸಲ್ಲಿಸಿ ಇನ್ನೂ ಸಮಯ ಇದೆ. ಸೊ ಇಲ್ಲಿ ಭಾಳ ಕ್ಲಿಯರ್ ಇದೆ, ಇಷ್ಟು ಅಮೌಂಟನ್ನು ನಾವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಇದಾದಮೇಲೆ ಕೆಳಗಡೆ ಮೊಬೈಲ್ ನಂಬರನ್ನ ಎಂಟ್ರಿ ಮಾಡಬೇಕು. ಸೊ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನಾವು ಮುಂದೆ ಪ್ರೊಸೀಡ್ ಆಗಬೇಕಾಗುತ್ತೆ, ಮ್ಯಾಂಡೇಟರಿ ಇದೆ. ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ. ಅಕೌಂಟ್ ನಂಬರ್ ಯಾಕೆ ಎಂಟ್ರಿ ಮಾಡ್ತೀವಿ ಅಂದರೆ, ಇಲ್ಲಿ ಎಂಟರ್ ಅಕೌಂಟ್ ಡೀಟೇಲ್ಸ್ ಫಾರ್ ರೀಫಂಡ್ ಇಫ್ ಅಪ್ಲಿಕೇಬಲ್. ನೀವು ಯಾವ ಒಂದು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೀರಿ, ಅಂಕಗಳಲ್ಲಿ ವ್ಯತ್ಯಾಸ ಆಗಿದರೆ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ರೀಫಂಡ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಮೇಲೆ ಆ ಒಂದು ಅಕೌಂಟಿನ IFSC ಕೋಡನ್ನು ಎಂಟ್ರಿ ಮಾಡಿ. ಆಮೇಲೆ ಅಡ್ರೆಸ್ಸನ್ನು, ಪೋಸ್ಟಲ್ ಅಡ್ರೆಸ್ಸು ಕಂಪಲ್ಸರಿ, ನಿಮ್ಮ ಒಂದು ಪೋಸ್ಟ್, ಯಾಕಂದರೆ ಪೋಸ್ಟಿಗೆ ಅಡ್ರೆಸ್ಸು, ಆಮೇಲೆ ತಾಲೂಕಾ ನೇಮ್ ಎಂಟ್ರಿ ಮಾಡಬೇಕು, ಪಿನ್ ಕೋಡು, ಇಷ್ಟು ಇನ್ಫಾರ್ಮೇಷನು. ಇಷ್ಟಾದಮೇಲೆ ಜನ್ರೇಟ್ OTP ಅಂತ ಮಾಡಬೇಕು. ಜನ್ರೇಟ್ OTP ಅಂದರೆ ಯಾವ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿರ್ತೀರಿ ಆ ನಂಬರಿಗೆ ಒಂದು OTP ಬರುತ್ತೆ, ಆ OTP ಎಂಟ್ರಿ ಮಾಡಿ ಮುಂದಿನ ಹಂತಕ್ಕೆ ಹೋಗಬೇಕು. ಸೊ ಮುಂದಿನ ಹಂತದಲ್ಲಿ ನಿಮಗೆ ಏನಿರುತ್ತೆ, ಪೇಮೆಂಟ್ ಆಪ್ಷನ್ ಸಿಗುತ್ತೆ. ಫೋಟೋ ಕಾಪಿಗಾಗಿ ಇರುವಂಥ ಪೇಮೆಂಟ್ ಆಪ್ಷನ್ನೇ ಇಲ್ಲಿ ಅಲ್ಲೂ ಕೂಡ ಸೇಮ್ ಇರುತ್ತೆ. ಅಲ್ಲಿ ಕೂಡ ನೀವು Paytm ಮುಖಾಂತರ, ಇಂಟರ್ನೆಟ್ ಬ್ಯಾಂಕಿಂಗು ಮತ್ತು ನಿಮ್ಮ ATM ಮುಖಾಂತರ ಪೇಮೆಂಟನ್ನು ನೀವು ಮಾಡ್ಬೋದು. ಭಾಳ ಈಸಿಯಾಗಿರುವಂಥದ್ದು ಇದೆ. ಒಂದು ವೇಳೆ ಅಂಕಗಳ ವ್ಯತ್ಯಾಸ ಆದರೆ ಖಂಡಿತವಾಗಿ ಕೂಡ ನಿಮ್ಮ ಎಲ್ಲ ಅಮೌಂಟು ವಾಪಸ್ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅಕೌಂಟನ್ನು ತೆಗೆದುಕೊಂಡಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಖಂಡಿತವಾಗಿ ಕೂಡ ನಿಮಗೆ ರಿವ್ಯಾಲ್ಯೂಯೇಷನ್ ನಿಟ್ಟಿನಲ್ಲಿ ಉಪಯೋಗವಾಗ್ತದೆ. ಜೊತೆಯಲ್ಲಿ ಈ ರೀತಿಯ ಒಂದು ಇನ್ಫಾರ್ಮೇಷನ್ಸ್, ಕ್ವಾಲಿಟಿ ಆಗಿರುವಂಥ ಇನ್ಫಾರ್ಮೇಷನ್ ರೀಚ್ ಆಗಬೇಕಾದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಮಾಡುವಂಥ ಒಂದಿಷ್ಟು ಪ್ರಯತ್ನಕ್ಕೆ ನಮಗೂ ಕೂಡ ಒಂದಿಷ್ಟು ಖುಷಿಯನ್ನು ಸಿಗ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.